ನಾವು ಯಾವ ಕಾರಣಕ್ಕೂ ಜಾಗ ಕೊಡಲ್ಲ ಮೇಡಮ್. ನಾವು ಜಾಗ ಕೊಟ್ಟು ಎಲ್ಲಿಗೆ ಹೋಗೋಣ? ನಾವು ಅದರಲ್ಲೇ ಮಾಡ್ತಾ ಇರೋದು, ಕೃಷಿ ಮಾಡ್ತಾ ಇದೀವಿ. ನಾವು ಬಾಳೆ ನೋಡಿ, ಸೀಮೆ ಹುಲ್ಲು, ದನ ಕಟ್ಕೊಂಡಿದ್ದೀವಿ, ಆಡು ಸಾಕಿದ್ದೀವಿ. ನಾವು ಯಾವುದೇ ಕಾರಣಕ್ಕೂ ಜಾಗ ಅಂತೂ ಒಂದು ಕುಂಟೆ ಕೊಡಲ್ಲ. ಯಾರು ಬಂದರೂ ಕೊಡಲ್ಲ, ಏನು ಮಾಡ್ರೂ ಕೊಡಲ್ಲ. ಅದು ಎಷ್ಟು ದಿನ ಆದರೂ ಆಗಲಿ ನಾವು ಹೋರಾಡ್ತೀವಿ. ನಾವು ಗೆದ್ದೇ ಗೆಲ್ತೀವಿ. ನಾವು ಮಾತ್ರ ಭೂಮಿ ಮಾತ್ರ ಒಂದು ಇಂಚು ಭೂಮಿ ಕೊಡಲ್ಲ. ಅದೇ ಡಿ ಕೆ ಮೊನ್ನೆ ಇತ್ಕೋಗಿರಲ್ಲ ತಿರುಪತಿಗೆ, ಅಲ್ಲೇ ಎಲ್ಲರಿಗೂ ಒಂದೊಂದು ಚೊಂಬ್ಕೊಟ್ಟು ನಾಮ ಹಾಕ್ಸ್ಕೊಬಂದಿರ, ನಮ್ಗೆ ಕೊಟ್ಬಿಟ್ಟು ನಾಮ ಹೋಗವಲ್ಲ ಭಿಕ್ಷೆ ಎತ್ಕೊಂಡು ಎಲ್ಲ ತಗೊಳ್ಳೋರು ಅವರು. ಯಾಕೆ ಹಿಂಗೆ ಒಟ್ಟಿಸ್ತಾರೆ ನಮ್ಮನ್ನ? 17 ತಿಂಗಳಿಂದ ಅಲ್ಲಿ ಹೋಗದೇ ಇರೋ ಜಾಗಕ್ಕಿಲ್ಲ, ತಿಂದೇ ಇರೋ ಜಾಗದಲ್ಲಿ ಅನ್ನ ತಿನ್ನಲಿಲ್ಲ. ನಮ್ಗೆ ಈ ವನವಾಸ ಕೊಡ್ತಾರೆ. ಕೆಲಸನೇ ಮಾಡೋಣ ನಾವು, ಈ ದನ ಕರನೇ ನೋಡೋಣ, ಈ ವಾಡೆ ನೋಡೋಣ, ಮನೆ ಕೆಲಸನೇ ಮಾಡೋಣ. ಮಕ್ಳನ್ನೇ ಓದಿಸೋಕೆ ಅವ್ರಿಗೆ ಹೊಟ್ಟೆಗೆ ಮಾಡ್ಕೊಡೋಕೆ ಬಿಡ್ಸೋದಿಲ್ಲ ಮೇಡಮ್. 4 ಗಂಟೆಗೆ ಎದ್ದೋಳೋದು, ದಪ್ಪ ಬೇಯಿಸೋದು, ಓಡೋಗೋದು, ಓಡ್ ಬರೋದು, ಈ ಕೆಲಸಗಳು ಮಾಡೋದು. ನಾವು ಕೆಲಸನೇ ಮಾಡೋಣ, ಅವ್ನು ತಿಥಿ ಮಾಡೋಕೆ ಏನು ಕೆಲಸ ಮಾಡೋಣ ನೋಡ್ರಿ. ಈ ವನವಾಸ ಕೊಡ್ತಾವ್ರೆ. ನಾವು ಯಾರು ಏನು ಮಾಡ್ರು ನಾವು ಭೂಮಿ ಮಾತ್ರ ಕೊಡೋಕೆ ಹೋಗಲ್ಲ. ಯಾರ ಬೇಕಾದ್ರೆ ಅವ್ರ ಇಷ್ಟ ಕೊಟ್ಕೊಳ್ಳಿ. ನಾವಂತೂ ಒಂದು ಇಂಚು ಭೂಮಿ ಕೊಡಲ್ಲ. ನಾವು ಯಾವುದೇ ಕಾರಣಕ್ಕೂ ನಮ್ಮ ಜಾಗ ಅಂತೂ ಬಿಟ್ಕೊಡಲ್ಲ, ಭೂಮಿನೂ ಕೊಡಲ್ಲ. ಅವನಿಗೋಸ್ಕರ ಹೋರಾಡ್ತೀವಿ. ಏನೇ ಕಷ್ಟ ಬರಲಿ, ಎಲ್ಲಿ ಗಂಟನೂ ಆಗಲಿ ನಾವು ಹೋರಾಡ್ತೀವಿ ಮೇಡಮ್. ನಾವಂತೂ ಭೂಮಿ ಕೊಡಲ್ಲ. ಯಾವನು ಬರಲಿಲ್ಲ, ಯಾವ MLA ಬರಲಿಲ್ಲ. ರಾತ್ರಿ ಹೊತ್ತು 2 ಗಂಟೆ ರಾತ್ರಿ 1 ಗಂಟೆ ರಾತ್ರಿಯಲ್ಲಿ ಬಾಕ್ಲು ತಟ್ಬಿಟ್ಟು ಕಾಲು ಕಟ್ಕೊಳಕ್ಕೆ ಬರ್ತಾರೆ ಓಟ್ ಹಾಕ್ರಿ ಅಂತ. ನಮ್ಮ ಕಷ್ಟ ಸುಖ ಯಾವ MLA ಬರಲಿಲ್ಲ, ಯಾರು ಬಂದು ಕೇಳಲಿಲ್ಲ ಇಲ್ಲಿವರೆಗೂ. 16-17 ತಿಂಗಳಿಂದ ಹೋರಾಡ್ತಿದ್ದೀವಿ. ಅಲ್ಲಿ ಆ ಹುಚ್ಚ ಮೋರಿಲಿ ಕೂತ್ಕೊಂಡು ಅನ್ನ ತಿಂತೀವಿ. ಬಂದು ಯಾಕೆ, ಏನು ನಿಮ್ಮ ಕಷ್ಟ, ಏನು ಸುಖ ಏನು ಅಂತ ಒಬ್ರು ಕೇಳ್ದೋರಿಲ್ಲ, ಬಿಟ್ಟೋರಿಲ್ಲ, ನಮ್ಗೆ ಬಂದೋರಿಲ್ಲ. ಏನು ಮಾಡೋಣ? ಅದಕ್ಕೆ ಹೋರಾಡ್ತೀವಿ. ಎಲ್ಲಿ ಗಂಟನ ಆಗಲಿ ಹೋರಾಡ್ತೀವಿ ನಾವು. ಯಾವುದೇ ಕಾರಣಕ್ಕೂ ಬಿಟ್ಕೊಡಲ್ಲ. ಏನಾನ ಭೂಮಿ ಎಲ್ಲ ಬಂಜರು ಭೂಮಿ, ಏನು ಮಾಡೋಕ್ಕಾಗಲ್ಲ, ಅದಕ್ಕೆ ಅಲ್ಲಿ ನಾವು ಟೌನ್ಶಿಪ್ ಮಾಡ್ತಿದ್ದೀವಿ ಅಂತ ಹೇಳಿಕೆ ಕೊಟ್ಟವ್ರೆ ಮೇಡಮ್. ಅವ್ರ ಮನೆಯಲ್ಲಿ ಅವ್ರ ಅಕ್ಕ ತಂಗಿ, ಅವ್ರ ಸಂಬಂಧದಲ್ಲಿ, ಅವ್ರ ರಿಲೇಷನಲ್ಲಿ ಯಾರನ್ನ ಒಂದು ಮಕ್ಳಿಲ್ದೆ ಬಂಜಿ ಅಂತ ಇರ್ತಾರೆ. ಅವ್ರನ್ನೇನು ಮಾಡ್ತಾರೆ? ಅವರು ಕತ್ತರಿಸ್ಬಿಡ್ತಾರಾ? ಅವ್ರನ್ನೇನು ಇವತ್ತೆಲ್ಲ ಅವ್ರಿಗೂ ಅಂತೂ ತನ್ನ ಹಾಕೊಂಡು ಮಡಿಕೊಂಡಿರ್ತಾರೆ ತಾನೆ. ಇವತ್ತೆಲ್ಲ ನಾಳೆ ಭೂಮಿಲಿ ಬೆಳೆದೇ ಬೆಳಿತೀವಿ ನಾವು. ಬಾಳೆ ಗಿಡಕ್ಕೆ 12 ಲಕ್ಷ ಬಂಡವಾಳ ಆಗ್ತಾವೆ ಬಾಳೆ ಆಯ್ತದೆ ಅಂತ. 8 ಲಕ್ಷನೋ 6 ಲಕ್ಷನೋ ಆಯಿತು. ಇವತ್ತು ಕೊಡಲ್ಲ, ಮುಂದೆ ಒಂದು ದಿವಸ ಬೆಳೆ ಇಕ್ತಾ ಕೊಡಲ್ವ? ಅದು ಕೊಡ್ತದೆ. ಬಂಜರು ಭೂಮಿ ಅಂದ್ಬಿಟ್ಟು ಅವ್ನು ಬಂದ ಅಂತ ಕೊಟ್ಬಿಡೋಣ. ಅವ್ರ ಅಪ್ಪ ಕೊಟ್ಟಿದ್ದ ನಮಗೆ ಕೊಡೋಕ್ಕೆ? ಯಾಕೆ ಕೊಡಬೇಕು? ಯಾರು ಅವ್ನು ನಮ್ಮ ಭೂಮಿ ಕೇಳೋಕ್ಕೆ ಬರ್ತಾನ? ನಮ್ಮ ಭೂಮಿ ಮೇಲೆ ಅವನು ಬಾಲಣ್ಣ ಅಂತೆ, ಅವ್ನು ಬಾಲ ಕಟ್ ಮಾಡ್ತೀವಿ. ಒಂದು ಸತಿ ಕಟ್ ಮಾಡಿದ ಬಂದಿರಿ, ಇನ್ನೊಂದು ಸತಿ ಕಟ್ ಮಾಡಿ ಕಳ್ಸೇ, ಭಯ ಹತ್ಕೊಂಡು ಬರೋಲ್ಲ. ಯಾವುದೇ ಕಾರಣಕ್ಕೂ ನಾವು ಯಾರು ಬಂದರೂ ಬಿಟ್ಕೊಡಲ್ಲ ಮೇಡಮ್. ಭೂಮಿ ಮಾತ್ರ ಹೇಗೆ ಕೊಡಬೇಕು? ನಮ್ಗೆ ಕೊಡ್ತಾರ? ಅವರು ಅವರ ಮಕ್ಕಳು, ಮೊಮ್ಮಕ್ಕಳು, ಮೊಮ್ಮಕ್ಕಳು ಅವ್ರು ತಿನ್ನೋ ಅಷ್ಟು ಆಸ್ತಿ ಮಾಡಿ ಮಡಿಕೊಂಡವ್ರೆ. ನಾವೆಲ್ಲ ಒಂದು 10 ಗುಂಟೆ ಅರ್ಧ ಎಕರೆ ಮಡಿಕೊಳ್ಳಿರೋದಕ್ಕೆ ಬಂದು ಕಿತ್ಕೊಳಕ್ಕೆ ಬಿಟ್ಬಿಡ್ತೀವ ನಾವು? ಅವ್ನು ಕಾಲು ಎತ್ಕೊಂಡು ಆಚ್ಕೊಯ್ತಾನ ಭೂಮಿಗೆ. ನಮ್ಮ ಭೂಮಿ ಕಾಲಿಕ್ಬಿಟ್ಟು ಅವ್ನು ಯಾವನೇ ಶಾಸಕನೇ ಬರಲಿ, ಯಾವನೇ ಬರಲಿ ಹೋಯ್ತಾನ. ಕೇಳ್ಬೇಕು ಬಂದು ನಮ್ಮ ಭೂಮಿ ಕೊಡ್ತೀರಾ ಹೆಂಗೆ ಅಂತ. ಅವ್ರು ಬಂದು ಕೇಳಿದ್ರೆ ನಾವು ಉತ್ತರ ಕೊಡ್ತೀವಿ. ಎಲ್ಲ AC ರೂಮೇ ಕೂತ್ಕೊಂಡು ನೀವು ಇದು ಮಾಡಿಬಿಟ್ರೆ ನಾವು ಕೊಟ್ಬಿಡ್ತೀವ ಭೂಮಿನ? ಬಂದು ನೋಡಲಿ ಎಲ್ಲ. ಈ ಬಂಜರು ಭೂಮಿನೋ ಇಲ್ಲ ಏನು ಬೆಳೆ ಬೆಳಿತಾವ್ರೋ, ಅವ್ನ ಕಣ್ಣಿಗೆ ಪರೆ ಬಂದದೋ ಏನೋ, ಬಂದು ನೋಡಲಿ ಬಿಡ್ರಿ ಮೇಡಮ್. ನಮ್ಮೆಲ್ಲ ಜನ ಸರಿ ಇಲ್ವಲ್ಲ. ಅವ್ರೇನೋ ಕೂತ್ಕೊಂಡಲ್ಲಿ 80% ಜನ ಒಪ್ಕೊಂಡಿದ್ದಾರೆ ಅಂತ ಹೇಳಕ್ಕೆ ನಿಮ್ಮ MLA ಒಂದು ಹೇಳಿಕೆ ಕೊಟ್ಟವ್ರೆ. ಬರ್ಬೇಕು. ಅವ್ರು ತಾಕತ್ತಿರ ಬೈರ್ಮಂಗ್ಲ ಬಸ್ ಸ್ಟ್ಯಾಂಡ್ ಬರ್ಬೇಕು ಮೇಡಮ್. ಯಾರು ಹೇಳಿಕೆ ಕೊಟ್ಟವ್ರೆ ಅನ್ನೋದು ಬಂದು ತಾಕತ್ ತೋರಿಸ್ಬೇಕಲ್ಲಿ. ಯಾರು ಹೇಳಿಕೆ ಕೊಟ್ಟವ್ರೆ, ಕೊಡ್ಲಿಲ್ಲ ಅನ್ನೋದು. ಕೊಡೋರು ಮಾತಾಡ್ತಾರ, ಕೊಡದೇ ಇರೋರು ಮಾತಾಡ್ತಾರ. ಬಂದು ಕೇಳಬೇಕು. ಅಲ್ಲೆಲ್ಲ AC ರೂಮೇ ಕೂತ್ಕೊಂಡಲ್ಲ ಮಾತಾಡೋದು. ಬಂದು ಕೇಳ್ಬೇಕಲ್ಲಿ. ಅವ್ನ ತಾಕತ್ತು ಬೈರ್ಮಂಗ್ಳಕ್ಕೆ ಬರಲ್ಲ ಅಂದ್ರೆ ಬಿಡ್ದಿಗನ್ನ ಬಂದು ಕೇಳ್ಬೇಕು ತಾನೆ. ಹೋಗ್ಬೇಕಂತ 5 ಜನ ಕರ್ಕೊಂಡು 5 ಜನಕ್ಕೆ ಏನನ್ನ ಒಂದು ಬತ್ತಿಗೆ ಕಳಿಸ್ತಾರಂತೆ. ಈಗ ಕಳಿಸ್ಲಿ ಬರಲಿ. ನಾ ಮಾತ್ರಕ್ಕೆ ಯಾರೇನೇ ಮಾಡ್ರು ಭೂಮಿ ಮಾತ್ರ 1 ಇಂಚು ಕೊಡಲ್ಲ, ಒಂದಿಷ್ಟಪ್ಪ ಮಣ್ಣು ಕೊಡಲ್ಲ ಮೇಡಮ್. ನಾವಿರೋವರೆಗೂ. ನಾವು ಸತ್ತೋದ್ಮೇಲೆ ಏನಾಯ್ತದೋ ಗೊತ್ತಿಲ್ಲ. ನಾವಿರೋವರೆಗೂ ಬಿಟ್ಕೊಡಲ್ಲ.